ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ತಮಿಳುನಾಡಿನ ರಾಜಕೀಯದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಯಾರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ವಿಜಯ್ ಅಚ್ಚರಿ ರೀತಿಯಲ್ಲಿ ಅಲ್ಲಿನ ಜನರ ಬೆಂಬಲವನ್ನು ಪಡ್ಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದಾರೆ. ನಾಳೆ ಅಧಿಕಾರಕ್ಕೆ ಏರ್ತಾ ಇದ್ದಾರೆ, ಅಂದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅಂತ. ಅವರ ಜೊತೆಗೆ 20 ಜನ ಸಚಿವರಾಗಲಿದ್ದಾರೆ, ಅವರು ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅಂತ. ಯಾರ ಜೊತೆ ಅವರು ಸೇರ್ಕೊಂಡು ಸರ್ಕಾರ ರಚನೆ ಮಾಡ್ತಾರೆ ಅನ್ನುವಂಥದ್ದು ಅಷ್ಟೇ ಕುತೂಹಲ ಇದೆ. ಯಾಕೆಂದರೆ ಕಾಂಗ್ರೆಸ್ಸು, PMK ಮತ್ತು ಒಂದು ಕಡೆ CPI, CPMನವರು ಮತ್ತು ಒಂದು ಕಡೆ VTC ಇವರೆಲ್ಲರೂ ಕೂಡ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅದರ ಹೊರತಾಗಿಯೂ ಕೂಡ AADMK ಅವರು ಕೂಡ ಸಪೋರ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಂತೆಲ್ಲ ಹೇಳಲಾಗ್ತಾ ಇರುವಂಥದ್ದು. ಅದೇನೇ ಆಗಲಿ, ವಿಜಯ್ ಅಂತೂ ಮುಖ್ಯಮಂತ್ರಿ ಆಗ್ತಾರೆ, ನೋ ಡೌಟ್. ಆದರೆ ಇಲ್ಲಿರುವಂಥ ಒಂದು ಪ್ರಶ್ನೆ ಅಂದರೆ, ವಿಜಯ್ ಮುಂದೆ ಯಾವ ರೀತಿಯಾಗಿ ಸರ್ಕಾರವನ್ನು ಮಾಡ್ತಾ ಹೋಗ್ತಾರೆ ಅಂತ. ಅವರ ಮೂವಿಗಳೆಲ್ಲ ಸೂಪರ್ ಹಿಟ್ ಆಗಿದೆ, ಸಿನಿಮಾ ಕ್ಷೇತ್ರದಲ್ಲಿ ಸೂಪರ್ ಹಿಟ್. ಓಕೆ, ಆಡಳಿತದಲ್ಲಿ ಫಿಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿರುವಂಥದ್ದು. ಯಾಕೆಂದರೆ ಜನ ಒಂದು ವಿಜಯ್ ಮೇಲೆ ದೊಡ್ಡ ಮಟ್ಟದಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ವೋಟನ್ನು ಹಾಕಿದ್ದಾರೆ. ಹೊಸ ಫೇಸ್ ಬೇಕು, ಒಂದು ದೊಡ್ಡ ಬದಲಾವಣೆ ಬೇಕು. ತಮಿಳುನಾಡಿನ ರಾಜಕಾರಣದಲ್ಲಿ ಆಗಿರ್ಬೋದು, ಅಲ್ಲಿನ ಅಭಿವೃದ್ಧಿಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿ ಒಂದು ಬದಲಾವಣೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ವಿಜಯ್ಗೆ ವೋಟನ್ನು ಹಾಕಿರುವಂಥದ್ದು. ಅದರ ಜೊತೆಗೆ ವಿಜಯ್ ಅವರ ಪ್ರಣಾಳಿಕೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಸೆಳೆದಿದೆ ತಮಿಳುನಾಡಿನ ಜನರನ್ನ. ಯಾಕೆಂದರೆ ತಮಿಳುನಾಡು ಅಂತ ಬಂದಂಥ ಸಂದರ್ಭದಲ್ಲಿ DMK, AADMK ಎಲ್ಲ ಪಕ್ಷಗಳು ಇರುವಂಥ ಟೈಮ್ನಲ್ಲಿ ಇಡೀ ದೇಶದಲ್ಲೇ ಉಚಿತ ಫ್ರೀ ಬೀಸ್ಗಳೆಲ್ಲ ಶುರುವಾಗಿದ್ದು, ಉಚಿತ ಕೊಡುಗೆಗಳು, ಗಿಫ್ಟ್ಗಳು ಎಲ್ಲವೂ ಕೂಡ ಶುರುವಾಗಿದ್ದು ತಮಿಳುನಾಡಿಂದಲೇ. ಅಲ್ಲಿಂದನೇ ಎಲ್ಲವೂ ಕೂಡ ಶುರುವಾಗಿರುವಂಥದ್ದು. ನಾವು ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತ ನೋಡ್ತೀವಲ್ಲ, ಅದಕ್ಕಿಂತ ಮುಂಚೆಯಿಂದಲೇ ಅಲ್ಲಿ ಫ್ರೀಯಾಗಿ ಕಲರ್ ಟಿವಿಗಳನ್ನು ಕೊಡೋದಾಗಲಿ, ಟಿವಿಗಳು, ಮಿಕ್ಸಿ, ಈ ರೀತಿಯಾಗಿ ಏನೇನೋ ಕೊಡ್ಕೊಂಡು ಬಂದಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ ತಮಿಳುನಾಡಿನ ರಾಜಕಾರಣದಲ್ಲಿ. ಅದು ಗೊತ್ತಿತ್ತಲ್ಲ. ಸೊ ಹಾಗಾಗಿ ವಿಜಯ್ ಕೂಡ ತಾನು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಗಳ ಮಹಾಪೂರನೇ ಹರಿಸಿದ್ದಾರೆ. ಸಾಕಷ್ಟು ಗ್ಯಾರಂಟಿಗಳು ಇರುವಂಥದ್ದು. ಇದೇ ಇಲ್ಲಿ ದೊಡ್ಡ ಚಾಲೆಂಜ್ ಅಂತ ನಾನು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ತಮಿಳುನಾಡು ರಾಜ್ಯ ಇದೆಯಲ್ಲ, ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಾಲವನ್ನು ಮಾಡಿರುವಂಥ ಟಾಪ್ 4-5 ಸ್ಟೇಟ್ಗಳನ್ನು ತೆಗೆದುಕೊಂಡ್ರೆ ತಮಿಳುನಾಡು ಕೂಡ ಒಂದು. ಅತಿ ಹೆಚ್ಚು ಸಾಲವನ್ನು ಮಾಡಿದ್ದಾರೆ. 10 ಲಕ್ಷ ಕೋಟಿಯಷ್ಟು ಸಾಲದ ಹೊರೆ ಇದೆ ತಮಿಳುನಾಡಿನ ಸರ್ಕಾರದ ಮೇಲೆ. ಸೊ ಇಂತಹ ಸಂದರ್ಭದಲ್ಲಿ ಇವರ ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಫುಲ್ಫಿಲ್ ಮಾಡ್ತಾರೆ ಅಂತ. ಯಾಕೆಂದರೆ ತಮಿಳುನಾಡಿನ ರಾಜಕಾರಣದಲ್ಲಿ ಈ ಬಾರಿ ಹೊಸ ಶಕೆ, ಅದರಲ್ಲೂ ಅತಿ ದೊಡ್ಡ ಪಕ್ಷವಾಗಿ ವಿಜಯ್ ಹೊರಹೊಮ್ಮಲಿಕ್ಕೆ ಪ್ರಮುಖ ಕಾರಣ ಏನು? ಅಲ್ಲಿನ ಮಹಿಳೆಯರು, ಯುವಕರು, ಯುವತಿಯರು ಅವರೆಲ್ಲರೂ ಕೂಡ ವೋಟನ್ನು ಹಾಕಿದಂಥ ಕಾರಣಕ್ಕೋಸ್ಕರ ಈ ಒಂದು ಲೆವೆಲ್ಗೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು. ಹತ್ತತ್ರ 50 to 60% 50 ಏಜ್ನ ಒಳಗಡೆ ಇರುವಂಥವ್ರು ಇದ್ದಾರೆ ತಮಿಳುನಾಡಿನಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಅವರೆಲ್ಲರೂ ವಿಜಯ್ನ ಬೆಂಬಲಿಸಿದಂಥ ಹಿನ್ನೆಲೆಯಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಸೀಟನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿತ್ತು. ಇದಕ್ಕೆ ಮೇನ್ ಆಗಿ ಕಾರಣ ಒಂದು ವಿಜಯ್ ಚರಿಷ್ಮಾ, ಇಲ್ಲ ಅಂತಲ್ಲ. ಅದರ ಜೊತೆಗೆ ಇವ್ರು ಕೊಟ್ಟಿರುವಂಥ ಪ್ರಣಾಳಿಕೆಯಲ್ಲಿರುವಂಥ ಭರವಸೆಗಳು, ಆ ಭರವಸೆಗಳನ್ನು ನಂಬ್ಕೊಂಡಿದ್ದಾರೆ ಅಲ್ಲಿನ ಜನ. ಇವರ ಚರಿಷ್ಮಾದ ಜೊತೆಗೆ, ಇವರ ಒಂದು ಹೆಸರಿನ ಜೊತೆಗೆ ವಿಜಯ್ ಬರ್ತಾರೆ, ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಫಿಲಮಲ್ಲಿ ಹೇಳೋದು ಬೇರೆ, ಆದರೆ ಆಡಳಿತದಲ್ಲಿ, ನಿಜವಾದ ಜೀವನದಲ್ಲಿ, ರಾಜಕೀಯದಲ್ಲಿ ಅದನ್ನು ಪ್ರೂವ್ ಮಾಡುವಂಥ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲೇ ಕೊಟ್ಟಂಥ 5 ಗ್ಯಾರಂಟಿಗಳಿಗೆ ಹತ್ತತ್ರ 60,000 ಕೋಟಿ ಆಯಿತು. ಅದನ್ನು ಫುಲ್ಫಿಲ್ ಮಾಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಣಗಾಡ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರ ಅಭಿವೃದ್ಧಿನೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇದು ಫ್ಯಾಕ್ಟ್ ಆ್ಯಕ್ಚುಲಿ. ಈಗ ತಮಿಳುನಾಡು ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಬಿಕಾಸ್ ವಿಜಯ್ ಕೊಟ್ಟಿರುವಂಥದ್ದು 1-2 ಗ್ಯಾರಂಟಿಗಳಲ್ಲ, ಗ್ಯಾರಂಟಿಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ನಾನು ಮೇಯ್ನಾಗಿ ಹೈಲೈಟ್ ಇರುವಂಥ ಗ್ಯಾರಂಟಿಗಳನ್ನು ಹೇಳ್ತಾ ಹೋಗ್ತೀನಿ. ವಿಜಯ್ ಘೋಷಣೆ ಮಾಡಿರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಕೆಲವರು ಈಗ ಆಲ್ರೆಡಿ ನೋಡಿರ್ತಾರೆ ಅವ್ರು ಏನೇನೆಲ್ಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು. ಪ್ರತಿಯೊಬ್ಬರು ಮಹಿಳೆಗೂ, ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಇದೆಯಲ್ಲ, ಆ ರೀತಿಯಾಗಿ ಅಲ್ಲೂ ಕೂಡ ಅಷ್ಟೇ ಪ್ರತಿಯೊಬ್ಬರು ಕುಟುಂಬದ ಒಬ್ಬರು ಮಹಿಳೆಗೆ 2,500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಹತ್ತತ್ರ 35,000 to 45,000 ಕೋಟಿವರೆಗೂ ಆಗುತ್ತೆ ಅಂತ ಹೇಳಲಾಗ್ತದೆ. 1.5 ಕೋಟಿ ಕುಟುಂಬಗಳಿಗೆ ಅದನ್ನು ಕೊಡಬೇಕಾಗಿರುವಂಥ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ 8 ಗ್ರಾಮ್ ಗೋಲ್ಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊಸದಾಗಿ ಮದುವೆ ಆಗುವಂಥ ವಧು ಕುಟುಂಬಕ್ಕೆ. ಅದರ ಜೊತೆಗೆ 6 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರ್ಷಕ್ಕೆ 6 ಸಿಲಿಂಡರ್, ಒಂದು ಕುಟುಂಬಕ್ಕೆ ವರ್ಷಕ್ಕೆ 6 ಸಿಲಿಂಡರ್. ಇದು ಹತ್ತತ್ರ 10,000 ಕೋಟಿ ಆಗುವಂಥ ಚಾನ್ಸಸ್ ಇದೆ. ಇನ್ನು ಅದ್ರ ಜೊತೆಗೆ ಪದವೀಧರರಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. 25 ಲಕ್ಷದವರೆಗೂ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ತೀವಿ ಅಂತ. ರೈತರಿಗೆ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ 5 ಎಕರೆ ಕಡಿಮೆ ಇರುವಂಥವ್ರಿಗೆ 100% ಸಾಲ ಮನ್ನಾ, 5 ಎಕರೆ ಮೇಲಿರುವಂಥವ್ರಿಗೆ 50% ಸಾಲ ಮನ್ನಾ ಅಂತ ಬೇರೆ ಹೇಳಿದ್ದಾರೆ. 200 ಯೂನಿಟ್ವರೆಗೂ ವಿದ್ಯುತ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಫ್ರೀ ಬಸ್ಸನ್ನು ಅನೌನ್ಸ್ ಮಾಡಿರುವಂಥದ್ದು. ಈ ರೀತಿಯಾಗಿ ನಾನಾ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಹತ್ತತ್ರ 1 ಲಕ್ಷ ಕೋಟಿಯಿಂದ 1.25 ಲಕ್ಷ ಕೋಟಿವರೆಗೂ ಆಗುವಂಥ ಚಾನ್ಸಸ್ ಇದೆ. ತಮಿಳುನಾಡಿನ ಸರ್ಕಾರಕ್ಕಂತೂ ದೊಡ್ಡ ಮಟ್ಟದಲ್ಲಿ ಹೊರೆ ಆಗಿರುವಂಥದ್ದು. ಇದನ್ನೆಲ್ಲವನ್ನು ಕೂಡ ಹೇಗೆ ಫುಲ್ಫಿಲ್ ಮಾಡ್ತಾರೆ ವಿಜಯ್? ನಾನು ಅದಕ್ಕೆ ಹೇಳಿದ್ದು,
ಸಿನಿಮಾದಲ್ಲಿ ನಟನೆ ಮಾಡುವಂಥದ್ದು, ಸಿನಿಮಾದಲ್ಲಿ ತೋರಿಸೋದು 3 ಗಂಟೆಯಲ್ಲಿ ಎಲ್ಲವೂ ಕೂಡ ಆಗೋಗ್ಬಿಡುತ್ತೆ, ಒಂದು ರೀತಿಯಾಗಿ ಮ್ಯಾಜಿಕ್ ರೀತಿಯಲ್ಲಿ ಮಾಡಿಬಿಡ್ಬೋದು. ಆದರೆ ನಿಜ ಜೀವನದಲ್ಲಿ ಆಡಳಿತ ಯಂತ್ರ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಅದೆಲ್ಲವೂ ಸಾಧ್ಯನಾ? ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಅಲ್ಲ, ಆದರೆ ತಮಿಳುನಾಡಿನಲ್ಲಿ ಈಗಿರುವಂಥ ಪರಿಸ್ಥಿತಿಯನ್ನು ನೋಡಿದ್ರೆ ತುಂಬ ಕಷ್ಟ ಇದೆ. ಇವರು ಇವೆಲ್ಲವನ್ನೂ ಕೂಡ ಜಾರಿ ಮಾಡಿದ್ರೆ ತುಂಬ ಸಾಲದ ಹೊರೆಯನ್ನು ಕೂಡ ಮಾಡಬೇಕಾಗತ್ತೆ. ಸಾಲದ ಹೊರೆ ಸರ್ಕಾರದ ಮೇಲೆ ಬಂದು ಬೀಳುತ್ತೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕಾಗತ್ತೆ. ಜನರಿಗೆ ಕೊಡಬೇಕು ಅಂದರೆ ಜನರಿಂದ ಕಿತ್ಕೊಂಡೇ ಕೊಡಬೇಕಾದಂಥ ಪರಿಸ್ಥಿತಿ ಈಗ ತಮಿಳುನಾಡಿನ ಸರ್ಕಾರಕ್ಕೆ ನಿರ್ಮಾಣ ಆಗುವಂಥದ್ದು, ವಿಜಯ್ಗೆ ನಿರ್ಮಾಣ ಆಗುವಂಥದ್ದು ಅಂತ ಒಂದು ಒತ್ತಡ ಪರಿಸ್ಥಿತಿಯಲ್ಲಿ ವಿಜಯ್ ಸಿಕ್ಕಾಕೊಳ್ಳುವಂಥ ಎಲ್ಲ ಚಾನ್ಸಸ್ ಇದೆ. ಅದರ ಜೊತೆಗೆ ಓಕೆ ಅಪ್ಪ, ಈಗ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳೆಲ್ಲ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥದ್ದು ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಅವರು ಈಗ 18 ಬಜೆಟನ್ನು ಮಂಡಿಸಿದ್ದಾರೆ. ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ 14 ಬಜೆಟನ್ನು ಮಂಡಿಸಿದ್ರು. ಒಂದು ಹಂತದಲ್ಲಿ ಆರ್ಥಿಕ ತಜ್ಞರು ಅವರು. ಸೊ ಗೊತ್ತಿದೆ ಎಲ್ಲೆಲ್ಲೆಲ್ಲ ಬ್ಯಾಲೆನ್ಸ್ ಮಾಡ್ಬೋದು, ಎಲ್ಲೆಲ್ಲಿಂದ ತಗೊಂಡು ಎಲ್ಲಿಗೆ ಕೊಡಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಹಂತದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದ್ದಂಥ ಹಿನ್ನೆಲೆಯಲ್ಲಿ ಒಂದು ಹಂತಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ವಿಜಯ್ಗೆ ಇದೆಯಾ ಆ ಎಕ್ಸ್ಪೀರಿಯನ್ಸ್, ಆ ಅನುಭವ ಇದೆಯಾ ಅನ್ನುವಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ವಿಜಯ್ ರಾಜಕೀಯಕ್ಕೆ ಹೊಸಬರು. ಅವ್ರ ಜೊತೆ ಗೆದ್ದಿರುವಂಥ ಇನ್ನು ಉಳಿದಂಥ 106 ಜನ ಇದ್ದಾರಲ್ಲ, ಅವರು ಕೂಡ ರಾಜಕೀಯದಲ್ಲಿ ಹೊಸಬರಿದ್ದಾರೆ. ಇಲ್ಲಿ ಅನುಭವ ಅನ್ನುವಂಥದ್ದು ತುಂಬ ಕಡಿಮೆ ಇರುವಂಥದ್ದು. ಸೊ ಈ ಕಾರಣಕ್ಕೋಸ್ಕರ ಹೇಗೆ ವಿಜಯ್ ಮುಂದೆ ಆರ್ಥಿಕವಾಗಿ ಮುನ್ನಡೆಸ್ತಾ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡ್ತಾ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತ. ಯಾಕೆಂದ್ರೆ ನಾನು ಹೇಳ್ತಾ ಇದ್ನಲ್ಲ, ಮಹಿಳೆಯರು ತುಂಬ ಎಕ್ಸ್ಪೆಕ್ಟೇಷನ್ಲಿದ್ದಾರೆ, ಯೂತ್ಸ್ ತುಂಬ ಎಕ್ಸ್ಪೆಕ್ಟೇಷನ್ಲಿದ್ದಾರೆ. ಸ್ಪೆಷಲಿ ಅವ್ರು ದುಡ್ಡು ಕೊಡ್ತಾರೆ ಅನ್ನೋದರ ಜೊತೆಗೆ ಉದ್ಯೋಗ ಸೃಷ್ಟಿಯ ಭರವಸೆ ಕೊಟ್ಟಿರುವಂಥದ್ದು ವಿಜಯ್. ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಯಾವುದಕ್ಕೂ ಭಯ ಪಡಬೇಡಿ, ನಾನು ಬರ್ತಿದ್ದ ಹಾಗೆ ಎಲ್ಲವೂ ಕೂಡ ಸ್ವರ್ಗದಂತ ಆಗ್ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ, ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಅಕಸ್ಮಾತ್ ಇದ್ಯಾವುದೂ ಕೂಡ ಅಂದರೆ ಒಂದು ಕೊಟ್ಟು ಇನ್ನೊಂದು ಕೊಡಲಿಲ್ಲ ಅಂದಂಥ ಸಂದರ್ಭದಲ್ಲೂ ಕೂಡ ಆಪೋಸಿಟ್ ಕೂತಿರುವಂಥವ್ರು ಯಾರು? ತುಂಬ ಎಕ್ಸ್ಪೀರಿಯನ್ಸ್ಡ್ ಆಪೋಸಿಷನ್ ಅವರು. ಅಲ್ಲಿ DMK ADMK ಇವರಿಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ಅವರು ಕೂಡ ಆಪೋಸಿಷನಲ್ಲಿ ಕೂತ್ಕೊಳ್ತಾರೆ ವಿರೋಧ ಪಕ್ಷವಾಗಿ. ಈ ಸಂದರ್ಭದಲ್ಲಿ ಎರಡೂ ಪಕ್ಷದವರು ತುಂಬ ಬಲಿಷ್ಠವಾಗಿರುವಂಥ ಹಿನ್ನೆಲೆಯಲ್ಲಿ, ಎಕ್ಸ್ಪೀರಿಯನ್ಸ್ ಇರುವಂಥ ಹಿನ್ನೆಲೆಯಲ್ಲಿ ವಿಜಯ್ ಸರ್ಕಾರವನ್ನು ಪ್ರತಿದಿನ ಕಾಡಲಿದ್ದಾರೆ. ಇದು 1 ವರ್ಷದಲ್ಲಿ ಇವರು ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸದೇ ಇದ್ರೆ ವಿಜಯ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, ಸೂಪರ್ ಹಿಟ್ ಮೂವಿಗಳನ್ನ ಕೊಟ್ಟಿರ್ಬೋದು, ಆಡಳಿತದಲ್ಲಿ ಫಿಟ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದನ್ನ 1 ವರ್ಷದಲ್ಲೇ ಅಳೆದು ತೂಗ್ಬಿಡ್ಬೋದು. ವಿಜಯ್ ಫಿಟ್ ಆದ್ರ ಅಥವಾ ಭರವಸೆ ಕೊಟ್ಬಿಟ್ಟು ಯಾಮಾರಿಸ್ಬಿಟ್ರಾ ಅನ್ನುವಂಥ ಪ್ರಶ್ನೆಗಳು ಉಟ್ಕೊಳ್ಬಿಡ್ತವೆ. ಎಸ್, ಆರಂಭ ಇದು ಒಂದು ಹೊಸ ಬದಲಾವಣೆ ಆರಂಭ, ಇಲ್ಲ ಅಂತಲ್ಲ. ಬಟ್ ಗ್ಯಾರಂಟಿಗಳನ್ನು ಈಡೇರಿಸುವಂಥದ್ದು ಅಷ್ಟು ಈಸಿ ಅಲ್ಲ. ತುಂಬ ನಂಬಿಕೆಯನ್ನು ಇಟ್ಕೊಂಡು ಅಲ್ಲಿ ಓಟನ್ನು ಹಾಕಿದ್ದಾರೆ ಜನ. ಸೊ ಹೀಗಾಗಿ ವಿಜಯ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳ್ತಾ ಇದ್ನಲ್ಲ, 10 ಲಕ್ಷ ಕೋಟಿ ಸಾಲದ ಹೊರೆ ಇರುವಂಥದ್ದು. ಈಗ ಇವ್ರು ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಬೇಕು ಅಂದರೆ ಮಿನಿಮಮ್ ಅಂದರೂ 1.25 ಲಕ್ಷ ಕೋಟಿಯಿಂದ 1.5 ಲಕ್ಷ ಕೋಟಿ ಬೇಕಾಗಿದೆ. ಅಭಿವೃದ್ಧಿ ಅನ್ನುವಂಥದ್ದು ಮರೀಚಕೆ ಆಗುತ್ತೆ. ಬರೀ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಹೋದರೆ ಅದಕ್ಕೆ ಹಣ ಹೊಂದಿಸೋದೇ ಆದರೆ ಅಭಿವೃದ್ಧಿ ಅನ್ನುವಂಥದ್ದು ಮರೀಚಿಕೆ ಆಗುತ್ತೆ. ಅಭಿವೃದ್ಧಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ ಅಲ್ಲಿ. ಈಗಿನ ಕಾಲದಲ್ಲೆಲ್ಲ ಗೊತ್ತಲ್ಲ ಯಾವ ರೀತಿಯಾಗಿ ರೀಲ್ಸು, ವಿಡಿಯೋ, ಯೂಟ್ಯೂಬು, ಅದು ಇದು ಎಲ್ಲ ನೋಡಿಕೊಂಡು ವಿಡಿಯೋ ಹಾಕ್ಬಿಟ್ಟು ನಮ್ಮ ರೋಡಲ್ಲಿ ಗುಂಡಿ ಬಿದ್ದಿದೆ ಅಂದರೆ, ಅವ್ರ ಮನೆ ಮುಂದೆ ಗುಂಡಿ ಬಿದ್ದಿದೆ, ವಿದ್ಯುತ್ ಸರಿ ಇಲ್ಲ, ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಅಂದರೆ ವಿಡಿಯೋ ಮಾಡೋದು, ಉಗಿಯೋದು, ಅದರಲ್ಲೇ ಫೇಮಸ್ ಆಗ್ತದೆ. ಅದರಲ್ಲೇ ಗೊತ್ತಾಗ್ತದೆ ಅಲ್ಲಿನ ಸರ್ಕಾರಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅಂತ. ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಎಕ್ಸಾಂಪಲ್ ಇರುವಂಥದ್ದು. ಸೊ ಹೀಗಾಗಿ ವಿಜಯ್ಗೆ ಇರುವಂಥ ಬಿಗ್ ಚಾಲೆಂಜ್, ಈಗ ಅಭಿವೃದ್ಧಿ ಮಾಡ್ತಾರಾ, ಅಪಾಯಕ್ಕೆ ಸಿಕ್ಕಾಕೊಳ್ತಾರಾ ಅಂತ. ಅವರು ತುಂಬ ಎಕ್ಸ್ಪೀರಿಯನ್ಸ್ ಇರೋರ ಹತ್ರ ಸಜೆಷನನ್ನು ಪಡ್ಕೊಳ್ಬೇಕಾಗಿದೆ. ಯಾವ ರೀತಿಯ ಬ್ಯಾಲೆನ್ಸ್ಗಳನ್ನು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ ಸರ್ಕಾರವನ್ನು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಇವ್ರು ಕೊಟ್ಟಿರುವಂಥ ಗ್ಯಾರಂಟಿಗಳಿದಾವಲ್ಲ, ಅದೆಲ್ಲದಕ್ಕೂ ಕೂಡ ಕಂಡೀಷನನ್ನು ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಕಂಡೀಷನ್ಸ್ ಅಪ್ಲೈ ಅಂತ ಈಗ ಅಧಿಕಾರಕ್ಕೆ ಬಂದ ಬಳಿಕ ಏನಾದರೂ ಅಪ್ಲೈ ಆಗುತ್ತಾ? ಎಲ್ಲ ಕುಟುಂಬಕ್ಕೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಮುಂಚೆ. ಆದರೆ ಈಗ ಕಂಡೀಷನ್ ಅಪ್ಲೈ ಅನ್ನುವಂಥದ್ದು ಆಗುತ್ತಾ? ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕಾದು ನೋಡಬೇಕು. ನಲ್ಲಿ ಒಳ್ಳೆಯದಾಗಲಿ, ವಿಜಯ್ಗೆ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಭರವಸೆಯನ್ನು ಇಟ್ಕೊಂಡಿದ್ದಾರೆ ತಮಿಳುನಾಡಿನ ಜನ. ಅದು ಫುಲ್ಫಿಲ್ ಆಗಲಿ. ಫ್ರೀ ಬೀಸ್ನ ಜೊತೆಗೆ ಅಭಿವೃದ್ಧಿ ಆದರೆ ಮಾತ್ರನೇ ವಿಜಯ್ಗೆ ಅಲ್ಲಿ ಉಳಿಗಾಲ. ಇಲ್ಲಾಂದರೆ ತುಂಬ ಕಷ್ಟ ಇದೆ ಮುಂದೆ ಮತ್ತೊಮ್ಮೆ ಆಯ್ಕೆ ಆಗಬೇಕು ಅಂದರೆ. ಇಲ್ಲಿ ಮೇಯ್ನಾಗಿ ಆ್ಯಂಟಿ ಇನ್ಕಂಬೆನ್ಸಿ ಆಗಬಾರ್ದು ಅಂದರೆ ವಿಜಯ್ ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ,
ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.